ಪಟಾಕಿ ಪೋರಿ ಚಿನ್ನದ ಚೋರಿ ನಟಿ ರನ್ಯರಾವ್ ವಿರುದ್ಧದ ಸ್ಮಗ್ಲಿಂಗ್ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ಬಗೆದಷ್ಟು ಬಯಲಾಗ್ತಾ ಇದೆ ಬಂಗಾರಿ ಬೆಡಗಿಯ ರಿಯಲ್ ಕಹಾನಿ. ಅಕ್ರಮ ಚಿನ್ನ ಸಾಗಾಟಕ್ಕೆ ಬಳಕೆ ಆಗಿದ್ಯಾ, ಹಾಗಾದ್ರೆ ಹವಾಲಾ ಹಣ ಅನ್ನುವಂತಹ ಮತ್ತೊಂದು ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಅಕ್ರಮ ಚಿನ್ನ ಸಾಗಾಟಕ್ಕೆ ಹವಾಲಾ ಹಣ ಬಳಕೆ ಆಗಿದೆಯಾ? ಪ್ರೋಟೋಕಾಲ್ ದುರ್ಬಳಕೆ ಮಾಡಿದ ಪ್ರಭಾವಿಗಳಿಗೆ ಈಗ ಟೆನ್ಷನ್ ಶುರುವಾಗ್ತಾ ಇದೆ. ಅಶ್ವವೇಗ ನ್ಯೂಸ್ನಲ್ಲಿ ಬಂಗಾರಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇನ್ನು ನಟಿ ರನ್ಯಾರಾವ್ ವಿರುದ್ಧದ ಸ್ಮಗ್ಲಿಂಗ್ ಕೇಸ್ಗೆ ದಿನಕ್ಕೊಂದು ಹೊಸ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ಬಗೆದಷ್ಟು ಬಯಲಾಗ್ತಾ ಇದೆ ಬಂಗಾರಿ ಬೆಡಗಿಯ ರಿಯಲ್ ಕಹಾನಿ. ಇದು ಸದ್ಯಕ್ಕೆ ನಿಲ್ಲುವಂತ ಯಾವುದೇ ಲಕ್ಷಣ ಕಂಡು ಬರ್ತಾ ಇಲ್ಲ. ನಟಿ ರನ್ಯಾರಾವ್ ಪದೇ ದುಬೈ ಪ್ರವಾಸವನ್ನ ಮಾಡ್ತಾ ಇದ್ರು, ಜೊತೆಗೆ ಅಮೇರಿಕ ಪ್ರವಾಸವನ್ನ ಮಾಡ್ತಾ ಇದ್ರು. ಅತಿ ಹೆಚ್ಚು ದುಬೈಗೆ ಪ್ರವಾಸವನ್ನ ಮಾಡಿದ್ರು. ಯಾಕಂದ್ರೆ ಸಹಜವಾಗಿ ಫಾರಿನ್ ಟ್ರಿಪ್ಪನ್ನು ವರ್ಷದಲ್ಲಿ ಒಂದು ಸಲನೋ ಎರಡು ಸಲನೋ ಮಾಡ್ತಾರೆ. ಆದರೆ ಈ ನಟಿ ರನ್ಯಾರಾವ್ ಮಾತ್ರ ಪಕ್ಕದ ಮನೆಗೆ ಹೋಗಿ ಬಂದಂಗೆ. DRI ತನಿಖೆಯಲ್ಲಿ ಮತ್ತೊಂದು ಸ್ಫೋಟಕ ವಿಚಾರ ಈಗ ಬೆಳಕಿಗೆ ಬಂದಿದೆ. ಗೋಲ್ಡ್ ಸ್ಮಗ್ಲಿಂಗ್ಗೆ ಆರೋಪಿಗಳಿಂದ ಹವಾಲಾ ಹಣ ಬಳಕೆ ಆಗಿರಬಹುದು ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. DRI ತನಿಖೆ ವೇಳೆ ಹವಾಲಾ ನಂಟು ಇರೋದು ಈಗ ಬೆಳಕಿಗೆ ಬಂದಿದೆ. DRI ತನಿಖೆ ಮಾಡ್ತಾ ಇದೆ, ED ಜೊತೆಗೆ CBI ತನಿಖೆ ಮಾಡ್ತಾ ಇದೆ. ಹವಾಲಾ ಮೂಲಕ ಹಣ ರವಾನೆ ಮಾಡ್ತಾ ಇದ್ದ ಆರೋಪಿಗಳು ಯಾರು? ಆ ಆರೋಪಿಗಳು ಎರಡನೇ ಆರೋಪಿ A2 ಆರೋಪಿ ತರುಣ್ ರಾಜ್, ರನ್ಯಾರಾವ್ನ ಅತ್ಯಾಪ್ತ ಗೆಳೆಯ. ಭಾರತದಿಂದ ದುಬೈಗೆ ಹವಾಲಾ ಮೂಲಕ ಹಣ ರವಾನೆ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ ಆತನ ಮೇಲೆ. ಅಂತಾರಾಷ್ಟ್ರೀಯ ಸ್ಮಗ್ಲಿಂಗ್ ಜಾಲದ ಮೂಲಕ ವ್ಯವಹಾರ ಆಗಿದೆ ಅಂತ ಸಾಕಷ್ಟು ಆಯಾಮಗಳಲ್ಲಿ ಈಗ ಒಂದು ಕಡೆ DRI ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ತರುಣ್ ರಾಜ್ನನ್ನ ಮೊನ್ನೆನೇ ಅರೆಸ್ಟ್ ಮಾಡಿದ್ರು, ವಶಪಡಿಸ್ಕೊಂಡು ಸಾಕಷ್ಟು ವಿಚಾರಗಳನ್ನು ಈಗ ಅವನು ಬಾಯಿ ಬಿಟ್ಟಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಸದ್ಯಕ್ಕೆ DRI ಅಧಿಕಾರಿಗಳು ತನಿಖೆ ಮಾಡಿದಾಗ ಸಿಕ್ಕಿರುವಂತಹ ಮಾಹಿತಿ ಅಂದರೆ ಹವಾಲಾ ಹಣ ಬಳಕೆಯಾಗಿದೆ ಸ್ಮಗ್ಲಿಂಗ್ಗೆ. ರನ್ಯಾ ಪ್ರಕರಣದಲ್ಲಿ ಏರ್ಪೋರ್ಟ್ ಸಿಬ್ಬಂದಿಗೂ ಸಂಕಷ್ಟ ಎದುರಾಗ್ತಾ ಇದೆ. ಪ್ರೋಟೋಕಾಲ್ ದುರ್ಬಳಕೆ ಮಾಡಿದ ಪ್ರಭಾವಿಗಳಿಗೆ ಟೆನ್ಷನ್ ಈಗ ಶುರುವಾಗ್ತಾ ಇದೆ. ಯಾಕಂದರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅಷ್ಟು ಈಸಿಲಿ ಹೆಂಗೆ ಚಿನ್ನ ತರಲಿಕ್ಕೆ ಸಾಧ್ಯ ಆಯಿತು? ಪ್ರೋಟೋಕಾಲ್ ದುರ್ಬಳಕೆ ಆಗಿರುವ ಆರೋಪ ಬರ್ತಾ ಇದೆ. ಇನ್ನು DPR ಲಿಸ್ಟ್ನಲ್ಲಿದ್ದವರ ಕುಟುಂಬದವರಿಗೆ ಮಾತ್ರ ಶಿಷ್ಟಾಚಾರ. VIP ಜೊತೆಯಲ್ಲಿ ಇಲ್ಲದಾಗ ಪ್ರೋಟೋಕಾಲ್ ಬಳಸಂಗಿಲ್ಲ. ಟಿಪ್ಸ್ ಕೊಟ್ಟು ಪ್ರೋಟೋಕಾಲ್ ಸಿಬ್ಬಂದಿ ಯಾಮಾರಿಸಿದ್ರ. ಹಾಗಾದ್ರೆ ಈಗ ಅಧಿಕಾರಿಗಳಿಗೆ ಅಂದರೆ ಕಸ್ಟಮ್ಸ್ ಅಧಿಕಾರಿಗಳಿಗೆ, DRI ಅಧಿಕಾರಿಗಳಿಗೆ ಈಗ ಸಂಕಷ್ಟ ಎದುರಾಯ್ತಾ ಹಾಗಾದ್ರೆ? ಯಾಕಂದರೆ ಈ ಪ್ರೋಟೋಕಾಲ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೊನ್ನೆ ರನ್ಯಾರಾವ್ ವಕೀಲರು ಕೂಡ ಈಗ ಸಾಕಷ್ಟು ಆರೋಪವನ್ನು ಮಾಡ್ತಾ ಇದ್ರು ಎಲ್ಲಿ ಕಸ್ಟಮ್ಸ್ ಅಧಿಕಾರಿಗಳ ಮೇಲೆ. ಹಾಗಾಗಿ ಈ ಭಾರತದಿಂದ ದುಬೈಗೆ ಹವಾಲಾ ಮೂಲಕ ಹಣ ರವಾನೆ ಆಗಿರುವ ಆರೋಪವನ್ನು ಕೂಡ ಈಗ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ಅಜಯ್ ಕೊಡ್ತಾ ಹೋಗ್ತಾರೆ. ಅಜಯ್, ರನ್ಯಾರಾವ್ ಪ್ರಕರಣ ಸಾಕಷ್ಟು ಸಂಚಲನ ಸೃಷ್ಟಿಯಾಗ್ತಾ ಇದೆ, ಬಗೆದಷ್ಟು ಆಳವಾಗಿ ಹೋಗ್ತಾ ಇದೆ. ಒಂದು ಕಡೆ ತರುಣ್ ರಾಜ್ನನ್ನು ಅರೆಸ್ಟ್ ಮಾಡಿದ್ದಾರೆ, ರನ್ಯಾರಾವ್ನನ್ನು ಅರೆಸ್ಟ್ ಮಾಡಿದ್ದಾರೆ. ಹವಾಲಾ ಹಣ ದುರ್ಬಳಕೆ ಆಗಿರಬಹುದು ಅನ್ನುವಂತಹ ಶಂಕೆಯನ್ನು DRI ಅಧಿಕಾರಿಗಳು ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ಸಿಗ್ತಾ ಇದೆ ಅಜಯ್ ತಮಗೆ? ಖಂಡಿತವಾಗ್ಲೂ ಸಚಿನ್, ಏನಂದ್ರೆ ಈ ಒಂದು ಪ್ರಕರಣದಲ್ಲೂ ಕೂಡ ಅಂದ್ರೆ ಎಲ್ಲೇ ಹೋಗಿ ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಬೈ ಮಾಡಬೇಕು ಅಂದ್ರೆ ಅಲ್ಲಿ ಹಣವನ್ನ ಕೊಡ್ಲೇಬೇಕಾಗತ್ತೆ. ಅಷ್ಟೊಂದು ದೊಡ್ಡ ಮಟ್ಟದ ಹಣವನ್ನ ಇಲ್ಲಿ ಯಾರು ಕೂಡ ಟ್ರಾವೆಲ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗಲ್ಲ ಇಟ್ಕೊಂಡು, ಅದು ಕೂಡ ಎಸ್ಪೆಷಲಿ ಅಂದ್ರೆ ಏರ್ ಅಲ್ಲಿ ಅಂದ್ರೆ ಯಾವುದೇ ರೀತಿಯಾದಂಥ ವಿಮಾನದಲ್ಲಿ ಅಷ್ಟೊಂದು ಹಣವನ್ನ ತಗೊಂಡೋದಕ್ಕೆ ಅಸಾಧ್ಯ ಅಂತಾನೆ ಹೇಳ್ಬೋದು. ಇನ್ನು ಟ್ರಾನ್ಸಾಕ್ಷನ್ ವಿಚಾರಕ್ಕೆ ಬಂದ್ರೆ ಅಲ್ಲೂ ಕೂಡ ಎಲ್ಲರೂ ಸಿಕ್ಕಿ ಬೀಳುವಂತ ಅವಶ್ಯಕತೆಗಳು ಕೂಡ ಜಾಸ್ತಿ ಇರುತ್ತೆ, ಅವಕಾಶಗಳು ಕೂಡ ಜಾಸ್ತಿ ಇರುತ್ತೆ. ಸೊ ಈಗ ಇದನ್ನ ಮನಸ್ಸಲ್ಲಿ ಇಟ್ಕೊಂಡಿರುವಂತ ಈ ಆರೋಪಿಗಳೇನಿದ್ದಾರೆ, ಏನು ರನ್ಯಾ ಆಗಿರ್ಬೋದು ಮತ್ತೆ ಅವರ ಜೊತೆಲಿರುವಂತಹ ತರುಣ್ ಆಗಿರ್ಬೋದು, ಅವರು ಹವಾಲಾ ಮುಖಾಂತರವಾಗಿ ಅಂದ್ರೆ ಇಲ್ಲಿಂದ ಅದರ ಒಂದು ನೋಟ್ ಅನ್ನು ತಗೊಂಡೋಗಿ ಅಲ್ಲಿರುವಂತ ಯಾರೇ ಆರೋಪಿಗಳಿಗಾಗಿರ್ಬೋದು ಮತ್ತೆ ಅಲ್ಲಿರುವಂತ ಡೀಲರ್ಗಳಿಗಾಗಿರ್ಬೋದು ಆ ಒಂದು ಹಣ ಏನು ನೋಟ್ ಅನ್ನು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ರು. ಈ ಒಂದು ಕೆಲಸಕ್ಕೆ ಅಂತಾನೆ ಏನು ದುಬೈಗೆ ಕೂಡ ರನ್ಯಾ ಹೋಗ್ತಾ ಇಲ್ಲೋ ಅನ್ನೋದು ವಿಚಾರ ಕೂಡ ಗೊತ್ತಾಗಿರುವಂತದ್ದು. ಅಲ್ಲಿ ಹೋಗಿ ಆ ನೋಟನ್ನು ಕೊಟ್ಟಂತ ಸಂದರ್ಭದಲ್ಲಿ ಆಕೆಗೆ ಕ್ಯಾಶ್ ರೂಪದಲ್ಲಿ ಅಥವಾ ಗೋಲ್ಡ್ ರೂಪದಲ್ಲಿ ಅಲ್ಲಿ ಏನು ಪ್ರಾಡಕ್ಟ್ಗಳು ಸಿಗ್ತಾ ಇತ್ತು ಅಥವಾ ಹಣವನ್ನ ಸಿಗ್ತಾ ಇತ್ತು. ಸೊ ಹೀಗಾಗಿ ಈ ಒಂದು ಹವಾಲವನ್ನ ಇಲ್ಲೂ ಕೂಡ ಟ್ರಯಲ್ ಮಾಡಿದ್ದಾರೆ ಮತ್ತೆ ಇದನ್ನೇ ಉಪಯೋಗಿಸ್ತಾ ಇದ್ರು ಅಂತ ಹೇಳಿ ಈಗಾಗಲೇ DRI ಅಧಿಕಾರಿಗಳು ಏನು ಮಾಡಿದಂತ ಇನ್ವೆಸ್ಟಿಗೇಷನ್ ಅಲ್ಲೂ ಕೂಡ ಗೊತ್ತಾಗಿರುವಂತದ್ದು. ಈ ವಿಚಾರವಾಗಿ ತರುಣ್ ಕೂಡ DRI ಅಧಿಕಾರಿಗಳ ಮುಂದೆ ಕೂಡ ಬಾಯ್ಬಿಟ್ಟಿರುವಂತದ್ದು. ಇನ್ನು ಸೆಕ್ಯೂರಿಟಿ ವಿಚಾರಕ್ಕೆ ಬಂದ್ರೆ
ಸಾಕಷ್ಟು ಲೂಪ್ ಹೋಲ್ಸ್ಗಳು ಕೂಡ ಇರುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಯಾರೇ ಒಬ್ಬ ಆಫೀಸರ್ಸ್ ಆಗಿರ್ಬೋದು ಮತ್ತು ರಾಜಕಾರಣಿಗಳಾಗಿರ್ಬೋದು ಅಂಥ ಸಂದರ್ಭದಲ್ಲಿ ಏನು ಕ್ಲಿಯರೆನ್ಸು ಮಾಡಿಕೊಡ್ತಾರೆ, ಅಂದರೆ ಯಾವುದೇ ರೀತಿಯಾದಂಥ ಚೆಕ್ಕಿಂಗ್ಸ್ ಅಷ್ಟಾಗಿ ಇರೋದಿಲ್ಲ, ಇರುತ್ತೆ ಆದರೆ ಅಷ್ಟಾಗಿ ಮೇಜರ್ ಚೆಕ್ಕಿಂಗ್ಸ್ ಇರೋದಿಲ್ಲ. ಆದರೆ ಇಲ್ಲಿ ಯಾವ ರೀತಿಯಾಗಿ ಆಗಿದೆ ಅಂದರೆ ಈಕೆ ಕೊಡುವಂತಹ ಟಿಪ್ಸ್ ಏನಿದೆ ಅದ್ರ ಮುಖಾಂತರ ಇಲ್ಲಿ ಏನು ಎಲ್ಲರೂ ಕೂಡ ಬರ್ತಾ ಇದ್ರು, ರನ್ಯಾ ಜೊತೆಗೆ ಇಷ್ಟು ದಿನ ಬಂದಿರೋಂಥವ್ರು ಯಾರ್ಯಾರಿದ್ದಾರೋ ಅಂಥವ್ರು ಎಲ್ಲರೂ ಕೂಡ ಬರ್ತಾ ಇದ್ರು ಅನ್ನೋ ಒಂದು ಆರೋಪ ಕೂಡ ಇರುವಂಥದ್ದು. ಸೊ ಹೀಗಾಗಿ ಅಲ್ಲಿ ಇದ್ದಂತಹ ಆ ಸಂದರ್ಭದಲ್ಲಿ ಇದ್ದಂತಹ ಅಧಿಕಾರಿಗಳನ್ನು ಕೂಡ ಈಗಾಗಲೇ DRI ಆಗಿರ್ಬೋದು ಮತ್ತೆ ಈಗ ರಾಜ್ಯ ಸರ್ಕಾರ ನೇಮಿಸಿರುವಂತಹ ಅಧಿಕಾರಿಗಳಾಗಿರ್ಬೋದು ಇವರೆಲ್ಲರೂ ಕೂಡ ಸದ್ಯ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ರು ಅನ್ನೋದ್ರ ಬಗ್ಗೆ ತನಿಖೆ ನಂತರವೇ ಹೊರಬರಬೇಕಾಗಿದೆ. ಸಚಿನ್, ಧನ್ಯವಾದ ಅಜಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.